ನಿಮಗೊಂದು ಗಾದೆ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಮದುವೆ ಮಾಡಿ ನೋಡೋದು ಕಷ್ಟ, ಮನೆ ಕಟ್ಟಿ ನೋಡೋದು ಇನ್ನೂ ಕಷ್ಟ. ನನ್ನ ಹೆಸರು ಅರ್ಹನ್, IT ಪ್ರೊಫೆಷನ್. ನನ್ನ ವೈಫ್ ದೀಪಾ. ಕರೆಂಟ್ಲಿ ನಾವು 2 BHK ಅಪಾರ್ಟ್ಮೆಂಟಲ್ಲಿದ್ದೀವಿ. ನಮ್ಮಿಬ್ಬರು ಮಕ್ಕಳಿದ್ದಾರೆ. ಸೊ ಈ ಡ್ಯೂರಿಂಗ್ ದ ಕೋವಿಡ್ ಟೈಮಲ್ಲಿ ನಮಗೆ ಸ್ವಲ್ಪ ನಮ್ಗೆ ರಿಯಲೈಸ್ ಆಯಿತು, ನಮ್ಗೆ ಸ್ವಲ್ಪ ದೊಡ್ಡ ಮನೆ ಇದ್ರೆ ಚೆನ್ನಾಗ್ತಿತ್ತು ಅಂತ. ಸೊ ಆ ಒಂದು ಆ್ಯಂಗಲಲ್ಲಿ ನಾವು ವಿಚಾರ ಮಾಡಿದ್ವಿ, ಈಗ ಮಕ್ಕಳು ಚಿಕ್ಕವರಿದ್ದಾಗಲೇ ಮನೆ ಕಟ್ಟಿದ್ರೆ ನಮ್ಮ ಜೊತೆ ಒಂದು 10-15 ವರ್ಷ ಜೊತೆಯಾಗಿರ್ತಾರೆ, ಮನೆ ಎಂಜಾಯ್ ಮಾಡ್ತಾರೆ. ಸೊ ಆ ದೃಷ್ಟಿಕೋನದಲ್ಲಿ ವಿಚಾರ ಮಾಡಿ ನಾವು ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಮನೆ ಕಟ್ಟಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಮಗೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಯಿತು, ನಾವು ಯಾರ ಹತ್ರ ಹೋಗಿ ಕನ್ಸಲ್ಟ್ ಮಾಡೋಣ, ಯಾರನ್ನ ಮೀಟ್ ಮಾಡೋಣ, ಅಥವಾ ನೋಡಿ ಗೂಗಲ್ ಹಾಕೋದೇ ಒಂದಷ್ಟು ಲಿಸ್ಟ್ ಆಫ್ ಬಿಲ್ಡರ್ಸ್ ಬರ್ತಾರೆ, ಲಿಸ್ಟ್ ಆಫ್ ಕನ್ಸ್ಟ್ರಕ್ಷನ್ಸ್ ಕಂಪ್ನೀಸ್ ಬರುತ್ತೆ. ಬಟ್ ಟ್ರಸ್ಟ್ ವರ್ದಿ ಯಾರು, ಅದೊಂದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ನಮಗೆ ಅನುಭವ ಸಾಲದು, ಅನುಭವದ ಕೊರತೆ ಇದೆ ನಮಗೆ. ಸೊ ನಾವೇನು ಮಾಡಿದ್ವಿ, ಮನೆ ಕಟ್ಟಿಸ್ಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ವಿ, ನಾವು ಈ ನಮ್ಮ ಏರಿಯಾ ಸರೌಂಡಿಂಗಲ್ಲಿ ಹೊಸ ಮನೆಗಳು ಯಾರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಆ ಓನರ್ಸ್ ಒಪಿನಿಯನ್ ತೊಗೊಳ್ಳೋಣ, ಡಿಸ್ಕಸ್ ಮಾಡೋಣ ಅಂತ ಹೋದ್ವಿ ನಾವು. ಅದರಲ್ಲಿ ನನಗೆ ಒಂದು ಮನೆ ತುಂಬ ಇಂಪ್ರೆಸ್ ಆಯಿತು. ತುಂಬ ಇಂಪ್ರೆಸ್ ಆಗಿ ನನಗೆ ಅವ್ರದ್ದು ಎಲಿವೇಷನನ್ನು ಹೈಲೈಟ್ ಆಯಿತು. ಅವ್ರ ಎಲಿವೇಷನ್ ನನಗೆ ತುಂಬ ಇಷ್ಟ ಆಯಿತು. ಆ ಎಲಿವೇಷನ್ಗೋಸ್ಕರ ಅವ್ರ ಮನೆಗೆ ಹೋಗಿ ಆ ಓನರ್ನ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ದೆನ್ ಐ ಕಾಂಟ್ಯಾಕ್ಟೆಡ್ ಮಿಸ್ಟರ್ ಹರೀಶ್ ಫ್ರಮ್ HR ಕನ್ಸ್ಟ್ರಕ್ಷನ್ಸ್. ಸೊ ಈ ಥರ ಅವರ HR ಕನ್ಸ್ಟ್ರಕ್ಷನ್ಸ್ ಬಗ್ಗೆ ನಮಗೆ ಗೊತ್ತಾಗಿದೆ ಆ ರೀತಿ. ಮತ್ತು ನಾವು ಯಾವುದೋ ರೆಫರೆನ್ಸು ಅಥವಾ ಬೇರೆ ಯಾವುದು ಗೂಗಲ್ಲಿಂದ ಎಲ್ಲೂ ತೊಗೊಳ್ಳಿಲ್ಲ. HR ಕನ್ಸ್ಟ್ರಕ್ಷನ್ಸ್ಗೆ ಅವ್ರು ಮಾಡಿರೋ ವರ್ಕು ನಮ್ಮನ್ನು ಅಲ್ಲಿ ಕರೆತಂತು. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಆ್ಯಂಡ್ ಡಿಸೈನ್ ಫೇಸ್ ಅಂದರೆ ಇಟ್ಸ್ ಇಸ್ ವೆರಿ ಕ್ರೂಷಿಯಲ್ ಫೇಸ್ ಆ್ಯಕ್ಚುಲಿ. ಯಾಕಂದರೆ ಪ್ರತಿಯೊಂದು ನಮ್ಮ ಮನೆ ಯಾವ ಥರ ಬರಬೇಕು ಅನ್ನೋದು ಆ ಪ್ಲ್ಯಾನು ಮತ್ತು ಡಿಸೈನ್ ಫೇಸಲ್ಲೇ ನಿರ್ಧಾರ ಆಗೋ ಕಾರಣ ನಾವು ಅದರಲ್ಲಿ ಸ್ವಲ್ಪ ಎಡುವುದ್ರೆ ಮನೆ ಹಾಳಾಗೋದಂತೂ ಗ್ಯಾರಂಟಿ. HR ಕನ್ಸ್ಟ್ರಕ್ಷನ್ಸ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಸುಮಾರು ಫೇಸ್ ಆಫ್ ಇಂಟ್ರಾಕ್ಷನ್ಸ್ ಆಯಿತು. ನಮಗೂ ಅವ್ರಿಗೂ ನಮಗೆ ಯಾವ ಥರ ಬೇಕು, ನಮ್ಮ ರಿಕ್ವೈರ್ಮೆಂಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ವಿ. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಅವರು ಡಿಸೈನ್ ಮಾಡ್ತಾ ಹೋದರು. ಕೆಲವೊಂದು ಕಡೆ ನಮ್ಮನ್ನು ಎಜುಕೇಟ್ ಮಾಡಿದ್ರು, ಸರ್ ಈ ಥರ ಮಾಡಿಬಿಡಿ, ಈ ಥರ ಮಾಡಿ, ಇದು ಸರಿ ಇಲ್ಲ ಇದು. ಸೊ ಅವಾಗ ಏನಾಗುತ್ತೆ, ನಮಗೆ ಇನ್ನೂ ಫೀಲ್ ಗುಡ್ ಫ್ಯಾಕ್ಟರ್ ಏನಂದರೆ HR ಕನ್ಸ್ಟ್ರಕ್ಷನ್ಸು ನಮಗೆ ತುಂಬ ಆ ಫೇಸಲ್ಲಿ ಫೇಸಿಂಗ್ ಆ್ಯಂಡ್ ಡಿಸೈನ್ ಫೇಸಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಮೇನ್ ಅಂದರೆ ನಮ್ಮ ಟೇಸ್ಟ್ ತಕ್ಕ ಹಾಗೆ ಅವರು ಡಿಸೈನ್ ಮಾಡಿಕೊಟ್ರು ನಮಗೆ. ಎಲ್ಲೆಲ್ಲಿ ಏನೇನು ಯಾವುದೂ ಕಡೆನೂ ಸಣ್ಣದ ಅನಿಸೇ ಇಲ್ಲ ನಮಗೆ. ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಮನೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಬಂದವರು ವಿಸಿಟ್ ಮಾಡಿದವರು ಚೆನ್ನಾಗಿ ಬರ್ತಾ ಇದೆ, ತುಂಬ ರಿಚ್ ಆಗಿ ಬರ್ತಾ ಇದೆ ಬಿಲ್ಡಿಂಗ್ ಅಂತ ಹೇಳಿದರು. COVID-19 ನಮ್ಗೆ ಇಂಪ್ಯಾಕ್ಟೇ ಮಾಡಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಯಾಕಂದರೆ ನಮ್ಮದು ವರ್ಕಿಂಗ್ ಫ್ರಮ್ ಹೋಮು, COVID-19 ಅದೊಂದು ಅಡ್ವಾಂಟೇಜ್ ಇತ್ತು. ಬಟ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ನಾವಲ್ಲ, HR ಕನ್ಸ್ಟ್ರಕ್ಷನ್ಸ್ ಟೀಮು. ಆ ಟೀಮ್ ಹೇಗಿದೆ ಅಂದರೆ ಎಂಗೇನ್ ಎನರ್ಜೆಟಿಕ್ ಟೀಮು. ಎಲ್ಲ ಇವರು ಏನಿದಾರಲ್ಲ ಸ್ಟಾಫು ವೆರಿ ಕೋಆಪ್ರೇಟಿವ್. ಮತ್ತು ಅವ್ರು ಸ್ವಂತ ಮನೆ ಥರ ಮಾಡ್ತಾ ಇರೋದ್ರಿಂದ ನನಗೆ COVID-19 ಯಾವ ಇಂಪ್ಯಾಕ್ಟೇ ಆಗಿಲ್ಲ. ನನಗೆ ಐ ಆಮ್ ಹ್ಯಾಪಿ ದಟ್ ನಾನು ರ್ಯಾಂಡಮಾಗಿ ವಿಸಿಟ್ ಮಾಡ್ತಾ ಇದ್ದೆ. ಮಿಸ್ಟರ್ ಸುನಿಲ್ ಅಂತ ನಮ್ಮ ಸೈಟ್ ಇಂಜಿನಿಯರ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಕ್ವಶನ್ಸ್ಗೆಲ್ಲ ಅವ್ರು ಆನ್ಸರ್ ಮಾಡ್ತಾ ಹೋಗ್ತಾಯಿದ್ರು, ಕನ್ವಿನ್ಸ್ ಮಾಡ್ತಾ ಹೋಗ್ತಾಯಿದ್ರು, ಎಜುಕೇಟ್ ಮಾಡ್ತಾ ಹೋಗ್ತಾಯಿದ್ರು. HR ಕನ್ಸ್ಟ್ರಕ್ಷನ್ ಸೈಟ್ ಇಂಜಿನಿಯರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಅವ್ರು ನಿಮಗೆ ಫಸ್ಟು ಫೀಲ್ ಮಾಡೋದು ಕಂಫರ್ಟ್. ಅವ್ರ ಜೊತೆ ಯಾವಾಗ ಕಂಫರ್ಟ್ ಝೋನು ಫೀಲ್ ಆಗುತ್ತೆ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಸೈಟ್ ಇಂಜಿನಿಯರ್ಸ್ ಎಲ್ಲರೂ ಅದ್ಭುತವಾಗಿದ್ದಾರೆ ಒಬ್ರಿಗಿನೊಬ್ರು. ನನ್ನ ಪ್ರಾಪರ್ಟಿ ಸೈಟ್ ಇಂಜಿನಿಯರ್ ಬಂದು ಸುನೀಲು. ಬಟ್ ಸುನೀಲ್ ಜೊತೆಗೆ ಮಿಸ್ಟರ್ ನೀಲೇಶ್ ಅಂತ, ಪುನೀತ್ ಅಂತ, ವೇಣು ಅಂತ. ಸೊ ಎಲ್ಲರೂ ಅಷ್ಟೇ 100% ಅವ್ರ ಕೈಲಿ ಆದಷ್ಟು ಎಫರ್ಟ್ ಹಾಕ್ತಾರೆ, ಇನ್ ಟೈಮಿಗೆ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತಾರೆ. ನಾನು ಈ ಅವಕಾಶ ತೊಗೊತೀನಿ, ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ ಟು ಮಿಸ್ಟರ್ ಸುನಿಲ್, ಮೈ ಸೈಟ್ ಇಂಜಿನಿಯರ್. ಒಂದು ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ 100% ಕ್ವಾಲಿಟಿ ಕೊಟ್ಟಿದ್ದಾರೆ ಇದುವರೆಗೂ. ಆಮೇಲೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇನ್ಫ್ಯಾಕ್ಟ್ ಅವರು ಏನು ನಮಗೆ ಮೆನ್ಷನ್ ಮಾಡಿದರು ಅದಕ್ಕಿಂತ ಒಳ್ಳೆ ಕ್ವಾಲಿಟಿನೇ ಹಾಕಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ಲೂ ಅವರು ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಯಾಕಂದ್ರೆ ನೋಡ್ತಾ ಇದ್ದೀನಿ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ನಾನು ಮಾನಿಟ್ರ್ ಮಾಡ್ತಾ ಇರ್ತೀನಿ. ಬಟ್ ಎಲ್ಲೂ ಸಹ ಅವರು ₹1 ಕಾಂಪ್ರಮೈಸ್ ಆಗಿಲ್ಲ. ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪೇಮೆಂಟ್ ಶೆಡ್ಯೂಲ್ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಅವರು ಪ್ರೆಷರೈಸ್ ಮಾಡೋದಿಲ್ಲ. ಸೊ ಯಾವಾಗ ನಿಮಗೆ ಪ್ರೆಷರೈಸ್ ಮಾಡಲ್ಲ, ನೀವು ಪೀಸ್ಫುಲ್ಲಾಗಿ ಯೋಚನೆ ಮಾಡ್ಬೋದು, ಥಿಂಕ್ ಮಾಡ್ಬೋದು. ಆಮೇಲೆ ನಿಮಗೆ ಫಂಡ್ ಮೊಬಿಲೈಸೇಷನ್ ಈಸಿ ಆಗೋಗುತ್ತೆ.
ಪ್ರೆಷರ್ ಆಗ್ತಾಗ ನಮಗೆ ಕೈಕಾಲು ಆಡಲ್ಲ. ಸೊ ಆ ದೃಷ್ಟಿಕೋನದಲ್ಲಿ HR ಕನ್ಸ್ಟ್ರಕ್ಷನ್ ಪೇಮೆಂಟ್ ಶೆಡ್ಯೂಲು ತುಂಬ ಆಸಮ್ ಆಗಿದೆ. ಮತ್ತು ಇನ್ನೊಂದು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಅವರು ಅಡ್ವಾನ್ಸ್ ಪೇಮೆಂಟ್ ತೊಗೊಂಡಿಲ್ಲ ಇದುವರೆಗೂ. ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವರು ಬೇಡ ಅಂತಾರೆ ಹೊರತು ಯಾವತ್ತೂ ನಾನು ತೊಗೊಂಡಿಲ್ಲ. ಮತ್ತು ಅದು ನಮಗೇನಾಗುತ್ತೆ, ತುಂಬ ಖುಷಿ ಅನಿಸುತ್ತೆ. ಅವ್ರ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸು, ಡೆಡಿಕೇಶನ್ಸು, ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್, ಈ ದೃಷ್ಟಿ ಈ ಮೂರು ಇಟ್ಕೊಂಡ್ರೆ HR ಕನ್ಸ್ಟ್ರಕ್ಷನ್ 100% ನಾವು ಬೇರೆ ರೆಕಮೆಂಡ್ ಮಾಡ್ಬೋದು. ಮತ್ತು ಅವ್ರದ್ದು ಎಲಿವೇಷನ್ನು ಪ್ಲಸ್ ಒಂದು ಎಕ್ಸ್ ಫ್ಯಾಕ್ಟರ್ಸ್ ಅಂತಾರಲ್ಲ, HR ಕನ್ಸ್ಟ್ರಕ್ಷನ್ಸ್ ಎಕ್ಸ್ ಫ್ಯಾಕ್ಟರ್ ಬಂದುಬಿಟ್ಟೆ ಎಲಿವೇಷನ್ಸು. ಆಸಮ್ ಎಲಿವೇಷನ್ಸು, ನಿಮ್ಮ ಬಿಲ್ಡಿಂಗ್ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಇದನ್ನು ಇಟ್ಕೊಂಡ್ರೆ, ಈ ಪಾಯಿಂಟ್ಸ್ನ ನಾನು ಕನ್ಸಿಡರ್ ಮಾಡಿದ್ರೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೇ ಆಗಲಿ ಮನಸ್ಫೂರ್ತಿಯಾಗಿ ನಾನು HR ಕನ್ಸ್ಟ್ರಕ್ಷನ್ ರೆಕಮೆಂಡ್ ಮಾಡ್ತೀನಿ, 100% ರೆಕಮೆಂಡ್ ಮಾಡ್ತೀನಿ. ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದಾಗ ನನಗೆ ಫಸ್ಟು ತುಂಬ ಹಿಂಜರಿಕೆ, ಏನು ಹೆದರಿಕೆ ಅಂತ ಹೇಳೋಕ್ಕಾಗಲ್ಲ, ಹಿಂಜರಿಕೆ. ಯಾರು ನಂಬೋದು, ಯಾರನ್ನು ಬಿಡೋದು. ಮಾರ್ಕೆಟಲ್ಲಿ ಸುಮಾರು ಜನ ಬಿಲ್ಡರ್ಸ್ ಇರ್ತಾರೆ, ಬಟ್ ಟ್ರಸ್ಟ್ ವರ್ತಿ ಯಾರು ಅಂತ ಗೊತ್ತಾಗಲ್ಲ. ಹಂಗೈಲಿ ಆಕಾಶ ತೋರಿಸ್ಬಿಡ್ತಾರೆ ಎಲ್ಲರೂ. ನಿಮಗೊಂದು ಗಾದೆ ಇದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಮದುವೆ ಮಾಡಿ ನೋಡೋದು ಕಷ್ಟ, ಮನೆ ಕಟ್ಟಿ ನೋಡೋದು ಇನ್ನೂ ಕಷ್ಟ. ಆ ದೃಷ್ಟಿಕೋನದಲ್ಲೇ ನನಗೆ ಈ HR ಕನ್ಸ್ಟ್ರಕ್ಷನ್ಸ್ ಹತ್ರ ನಾನು ಫಸ್ಟು ಡೇ ಹೋಗಿ ಅವ್ರ ಹತ್ರ ಕೂತ್ಕೊಂಡಾಗ ನನಗೆ ಗುಡ್ ವೈಬ್ಸ್ ಅಂತಾರಲ್ಲ, ಆ ಒಳ್ಳೆ ವೈಬ್ರೇಷನ್ಸ್ ಫೀಲ್ ಆಯಿತು ಅವ್ರ ಮೇಲೆ. ನಾನು ಕರೆಕ್ಟ್ ಜಾಗದಲ್ಲಿದ್ದೀನಿ, ಸೇಫ್ ಪ್ಲೇಸಲ್ಲಿದ್ದೀನಿ, ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಫೀಲ್ ಆಯಿತು. ಅದಾದ ನಂತರ ತಕ್ಷಣ ಅದೆಲ್ಲ ಹಿಸ್ಟ್ರಿ ಆಗೋಯ್ತು ಈಗ. ಯಾಕಂದರೆ ಆಲ್ರೆಡಿ ಮನೆ ಫಿನಿಷಿಂಗ್ ಸ್ಟೇಜಲ್ಲಿದೆ. ನಾನು ಏನು ನಿರ್ಧಾರ ತೊಗೊಂಡೆ HR ಕನ್ಸ್ಟ್ರಕ್ಷನ್ಸ್ಗೆ ಪ್ರಾಜೆಕ್ಟ್ ಕೊಡಬೇಕು ಅಂತ, ನನಗನ್ಸುತ್ತೆ ನನ್ನ ಲೈಫಲ್ಲಿ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ನನ್ನ ವೈಫ್ನ ನಾನು ಸೆಲೆಕ್ಟ್ ಮಾಡಿದ್ದು ಎಷ್ಟು ಇದೋ, ನಾನು HR ಕನ್ಸ್ಟ್ರಕ್ಷನ್ಸು ಸೆಲೆಕ್ಟ್ ಮಾಡಿದ್ದು ನನ್ನ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಥ್ಯಾಂಕ್ ಯು.